ಜೀವನ ಅನ್ನುವುದು ಹರಿಯುವ ನೀರಿನಂತೆ. ನೀರು ಒಂದೇ ಕಡೆ ನಿಂತರೆ ಮಲಿನವಾಗುತ್ತದೆ. ಹಾಗೆ ಜೀವನ ಕೂಡ ಅಷ್ಟೇ. ಬದಲಾವಣೆಗೆ ಸಿದ್ಧವಾಗಿ ಇದ್ದಾಗ ಮಾತ್ರ ಹೊಸ ಜೀವನವನ್ನು ಸ್ವಾಗತಿಸಬಹುದು. ಇಲ್ಲದಿದ್ದಲ್ಲಿ ನಿಂತ ನೀರಿನಂತೆ ನಮ್ಮ ಜೀವನವು ಕಳೆದು ಜೀವನ ಪ್ರತಿ ಕ್ಷಣವೂ ಬದಲಾಗುತ್ತಿದೆ. ಅದನ್ನು ಸ್ವೀಕರಿಸಲೇಬೇಕು. ನೀನು ಯಾವಾಗಲೂ ಒಂಟಿನೆಂದು ಭಾವಿಸಬೇಡ. ನಿನ್ನ ಧೈರ್ಯವೇ ಜೀವನದಲ್ಲಿ ಮುಂದೆ ನಡೆಸುವ ಅತಿ ದೊಡ್ಡ ಆಯುಧ. ಸಮಯ ಮತ್ತು ಜೀವನ ವಿಶ್ವದ ಅತ್ಯುತ್ತಮ ಶಿಕ್ಷಕರು. ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಜೀವನ ಕಲಿಸುತ್ತದೆ ಮತ್ತು ಸಮಯವು ನಮಗೆ ಜೀವನದ ಮೌಲ್ಯವನ್ನು ಕಲಿಸುತ್ತದೆ. ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು ಕ್ಷಣ ಅರ್ಥವಾಗುತ್ತಿಲ್ಲ. ಅವರ ಅಧ್ಯಯನ ಮಾಡಬೇಕು. ಪ್ರಪಂಚ ನಾವು ಅಂದುಕೊಂಡಷ್ಟು ದೊಡ್ಡದೇನಿಲ್ಲ. ತಿರುಗುತ್ತಿದೆ. ಕಾಲಚಕ್ರವು ನಿರಂತರವಾಗಿ ತಿರುಗುತ್ತಿದೆ. ನಮ್ಮ ಸಮಯವೂ ಬರುತ್ತದೆ. ನಾವು ಮಾಡಿದ ಕರ್ಮಫಲಗಳಿಗೆ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತದೆ. ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ಅನುಭವಿಸದೇ ಇರಲು ಸಾಧ್ಯವೇ ಇಲ್ಲ. ವಿಜ್ಞಾನವು ಅದನ್ನೇ ಹೇಳುತ್ತದೆ. ಪ್ರತಿ ಕ್ರಿಯೆಗೂ ಸಮಾನವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಎಂದು. ಕೆಲವರು ಅಹಂಕಾರದಿಂದ ವರ್ತಿಸುವರು. ಭವಿಷ್ಯತ್ತಿನ ಪ್ರತಿಫಲ ಕಾಣುವುದಿಲ್ಲ. ಸಮಯ ಬಂದಾಗಲೇ ತಿಳಿಯುವುದು. ಜೀವನವು ಚಕ್ರದ ಹಾಗೆ. ಇಲ್ಲಿ ಎಲ್ಲವೂ ಗೋಳಾಕಾರದಲ್ಲಿಯೇ ಇದೆ. ಸೂರ್ಯ, ಚಂದ್ರ, ಗ್ರಹಗಳು ಸಹ ವೃತ್ತಾಕಾರವಾಗಿಯೇ ಇದೆ. ಗಡಿಯಾರದ ಮುಳ್ಳು ಸುತ್ತಿದ ಹಾಗೆ ಮೇಲೆ ಹೋದದ್ದು ಕೆಳಗೆ ಬರಲೇಬೇಕು, ಕೆಳಗೆ ಬಂದದ್ದು ಮೇಲೆ ಹೋಗಲೇಬೇಕು. ಜೀವನವೂ ಅಷ್ಟೇ. ಮನರಂ ಪುನರಪಿ ಜನನಂ. ಇಲ್ಲಿ ಎಲ್ಲವೂ ಒಂದು ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಇದು ಯಾವುದೂ ನಮ್ಮ ಬುದ್ಧಿಗೆ ಅರ್ಥವಾಗುವುದಿಲ್ಲ. ವಿಜ್ಞಾನಕ್ಕೂ ಜೀವನದ ರಹಸ್ಯ ತಿಳಿಯಲು ಸಾಧ್ಯವಾಗಿಲ್ಲ. ಇನ್ನು ನಾವು ಸಾಮಾನ್ಯ ಜನರಿಗೆ ಸಾಧ್ಯವೇ? ನಮ್ಮ ಕಷ್ಟದ ಸಮಯದಲ್ಲಿ ಉದ್ವೇಗ, ಆವೇಶಕ್ಕೆ ಒಳಗಾಗದೆ ಮೌನವಾಗಿರುವುದು ಒಳಿತು. ಇತರರ ನಿಂದನೆಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದು ತಾಳ್ಮೆಯಿಂದ ಇರುವುದು ಒಳಿತು. ಏಕೆಂದರೆ ಈಗ ಆ ಸಮಯದಲ್ಲಿ ನಡೆಯುತ್ತದೆ. ನಡೆಯಲಿ. ನಮ್ಮ ಸಮಯವೂ ದೂರವಿಲ್ಲ. ಚಕ್ರ ತಿರುಗುತ್ತಿದೆ. ಬಂದೇ ಬರುತ್ತದೆ. ಬರುವವರೆಗೂ ತಾಳ್ಮೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡುತ್ತೇವೆ. ಮೌನವಾಗಿ ಇರುತ್ತೆ ಎಂದರೆ ಮಾತನಾಡದೇ ಇರುವುದು ಅಲ್ಲ. ಯಾವುದೇ ದುಡುಕಿ ನಿರಂಧಾನ ಮಾಡದೆ ತಾಳ್ಮೆಯಿಂದ ಇರಿ. ನಮ್ಮ ಸಮಯಕ್ಕಾಗಿ ಕಾಯಬಹುದು. ಯಾರು ಕಷ್ಟದ ಸಮಯದಲ್ಲೂ ಶಾಂತಿ, ಸಹನೆ ಮತ್ತು ತಾಳ್ಮೆ, ಮೌನದಿಂದ ಇರುವವರೋ ಅವರಿಗೆ ಸಿಗುವ ಫಲವೂ ಕೂಡ ಅಷ್ಟೇ ಉತ್ತಮವಾಗಿರುತ್ತದೆ. ಪ್ರತಿಫಲವು ನೀನು ಸೋಲುವುದಿಲ್ಲ. ನಿನಗೂ ಒಂದು ದಿನ ಬರದೇ ಇರುವುದಿಲ್ಲ. ಅಲ್ಲಿಯವರೆಗೂ ನಿನ್ನನ್ನು ವಿಮರ್ಶಿಸುವವರಿಗೆ ಪ್ರತಿಕ್ರಿಯೆ ಕೊಡುತ್ತಾದರೆ ಇತಿಲಾಗಿ ಕಾಣುತ್ತದೆ. ದೌರ್ಬಲ್ಯನಾಗುತ್ತದೆ. ಅದಕ್ಕೆ ನಿಶ್ಶಬ್ದವಾಗಿ ಮೌನವಾಗಿ ಒಂದಕ್ಕೆ ಸಾಕು. ಒಂದು ಬಾರಿ ಯಶಸ್ಸನ್ನು ತಲುಪಿದಾಗ ಅದು ಮಾಡುವ ಶಬ್ದಕ್ಕೆ ವಿಮರ್ಶಿಸುವವರೆಲ್ಲ ದಿಕ್ಕುಪಾಲಾಗಿ ಓಡಬೇಕು ಮತ್ತು ನಿನ್ನ ಬಳಿಯೇ ನಿನ್ನ ಸಹಾಯಕ್ಕೆ ಬರಬೇಕು. ಅದಕ್ಕಾಗಿ ನೀನು ಮೌನವಾಗಿದ್ದರೆ ಭವಿಷ್ಯದಲ್ಲಿ ನಿನ್ನ ಯಶಸ್ಸು ಶಬ್ದ ಮಾಡುತ್ತದೆ. ನಿಮಗೂ ಒಂದು ಪ್ರತ್ಯೇಕತೆ ಇರಬೇಕು ಎಂದರೆ ಪ್ರತ್ಯೇಕವಾಗಿ ಜೀವಿಸುವ ಅವಶ್ಯಕತೆ ಇಲ್ಲ. ಒಬ್ಬ ಮನುಷ್ಯನಾಗಿ ಜೀವಿಸಿದರೆ ಸಾಕಲ್ಲವೇ? ಬೇಡವೆಂದರೂ ಬರುವುದು ಮರಣ. ಎಷ್ಟೇ ಹಣವಿದ್ದರೂ ಕೊಂಡುಕೊಳ್ಳಲಾಗಿರುವುದೇ ಗುಣ. ಒಂದು ಬಾರಿ ಹೋದರೆ ಮರಳಿ ಬರದಿರುವುದೇ ಪ್ರಾಣ. ನಮಗೆ ಎಷ್ಟೇ ವಿಧಿಯೆನಿಸಿದರೂ ನಗುತ್ತಾ ಬದುಕುವುದೇ ಜೀವ. ಯಾವಾಗಾದರೆ ನೀನು ನಿನ್ನ ನೋವುಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವೆಯೋ ಆಗ ನೀನು ಎಲ್ಲರ ಎದುರಿಗೆ ದೌರ್ಬಲ್ಯನಾಗುವೆ.
ಆದರೆ ಯಾವಾಗಾದರೆ ನೀನು ದಾಟಿ ಬಂದ ಕಷ್ಟಗಳನ್ನು ಅನುಭವಗಳನ್ನು ಹಂಚಿಕೊಳ್ಳುವೆಯೋ ಆಗ ಇತರರಿಗೆ ಉತ್ತಮ ಮಾರ್ಗದರ್ಶಕನಾಗುವೆ. ನಮ್ಮ ಹತ್ತಿರ ಏನೂ ಇಲ್ಲದಾಗ ಮತ್ತು ನಮ್ಮ ಅತಿ ಕಷ್ಟದ ಪರಿಸ್ಥಿತಿ ಸಂದರ್ಭದಲ್ಲೂ ನಮ್ಮೊಂದಿಗೆ ಯಾರಾದರೂ ಇದ್ದು ನಮ್ಮನ್ನು ಕೈ ಅವರೇ ನಮ್ಮ ನಿಜವಾದ ಸ್ನೇಹಿತರು. ಬಂಧು ಬಾಂಧವ್ಯ ಸಾನುಕೂಲ ಆಲೋಚನೆ ಇರುವವರಿಗೆ ಆನಂದ ನೆರಳಿನ ಹಾಗೆ ನಮ್ಮ ಜೊತೆಯೇ ಇರುತ್ತದೆ. ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ನಾವು ಹೇಗೆ ಯೋಚಿಸುವೆವೋ ಹಾಗೆಯೇ ನಮ್ಮ ಜೀವನವಿರುತ್ತದೆ. ಯುದ್ಧದಲ್ಲಿ 1000 ಸೈನಿಕರನ್ನು ಸಂಹರಿಸುವವರಿಗಿಂತ ತನ್ನ ಮನಸ್ಸನ್ನು ತಾನು ಜಯಿಸುವವನೇ ನಿಜವಾದ ವೀರ. ಜೀವನವೇ ಒಂದು ಹೋರಾಟ. ಸ್ವಾರ್ಥಕ್ಕಾಗಿಯೋ ಅಧರ್ಮಕ್ಕಾಗಿಯೋ ಏಕೆ ಹೋರಾಡುವೆ? ಆ ಹೋರಾಡುವೆ ಏನಿದೆಯೋ ಅದನ್ನು ಧರ್ಮಕ್ಕಾಗಿ ಹೋರಾಡು. ನಿನ್ನ ಒಂದು ದುಃಖಕ್ಕೆ ಕಾರಣ ಏನಾದರೂ ಆಗಲಿ, ಆದರೆ ಆ ಕಾರಣದಿಂದಾಗಿ ಇತರರಿಗೆ ಯಾವುದೂ ಹಾನಿ ಉಂಟು ಮಾಡಬೇಡ. ಅದು ನಿನ್ನನ್ನು ತೀವ್ರವಾದ ಪಶ್ಚಾತ್ತಾಪಕ್ಕೆ ಗುರಿ ಮಾಡುತ್ತೆ. ಆಸೆ ಎನ್ನುವುದು ದುಃಖಕ್ಕೆ ಮೊದಲ ಕಾರಣವಾಗುತ್ತೆ. ಅತಿಯಾದ ಆಸೆ ಮತ್ತು ನಿರೀಕ್ಷೆಯಿಂದ ಮುಕ್ತಿ ಹೊಂದಿದರೆ ದುಃಖವೂ ಕೂಡ ಅಂತ್ಯವಾಗುತ್ತದೆ. ಮನುಷ್ಯ ಹೆಮ್ಮೆ ಮತ್ತು ಅಹಂಕಾರದಿಂದಾಗಿ ಅವನೇ ತನ್ನ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾನೆ. ವಸ್ತುಗಳಿಗೆ ಬೆಲೆ ಅವುಗಳನ್ನು ಪಡೆಯುವ ಮೊದಲು ಇರುತ್ತದೆ, ಆದರೆ ಮನುಷ್ಯನ ಮೌಲ್ಯ ಕಳೆದುಕೊಂಡ ನಂತರ. ಇರುವುದರಲ್ಲಿಯೇ ಹೊಂದಾಣಿಕೆಯಿಂದ ಇರುವುದನ್ನು ಕಲಿತರೆ ಜೀವನ ಯಾವಾಗಲೂ ಆನಂದವಾಗಿರುತ್ತದೆ. ಇಲ್ಲದಿರುವ ಬಗ್ಗೆಯೇ ಪರಿತಪಿಸಿದರೆ ಜೀವನದಲ್ಲಿ ಬರೀ ಕಣ್ಣೀರೇ ಉಳಿಯುತ್ತದೆ. ಕಣ್ಣು ನೋಡುವ ಪ್ರತಿ ದೃಶ್ಯವನ್ನು ನಿಜವೆಂದು ತಿಳಿಯುವುದು ತಪ್ಪು. ಕಿವಿ ಕೇಳುವ ಪ್ರತಿ ಮಾತು ಸತ್ಯವೆಂದು ಅಂದುಕೊಳ್ಳುವುದು ಇನ್ನೂ ತಪ್ಪು. ನೋಡಿದ್ದನ್ನು ಕೇಳಿದ್ದನ್ನು ಕುರುಡಾಗಿ ನಂಬಿ ಒಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸುವುದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಜೈ